ಎಲ್ಲರಿಗೂ ನಮಸ್ಕಾರ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಕಮಲಕ್ಕ, ಏನು ಮಾಡಕತ್ತೀಯವ್ವ? ಅಯ್ಯ ಸರೋಜಿ, ಯಾಕ ನಮೂನಿ ಇದೆಯಲ್ಲ, ಯಾಕ? ಕಮಲಕ್ಕ, ಯಾಕೆ ಇಲ್ಲಿ ಬಿಡ ಯವ್ವ, ಯಾಕ ಜೀವನನ ಬ್ಯಾಸ್ರದಂಗೆ ಆಗ್ಬಿಟ್ಟತೆ ಯವ್ವ, ಏನೋ ನಮ್ಮನಿ ಕಳ್ಕೊಂಡಂಗೆ ಆಗ್ಬಿಟ್ಟತ್ ಬಿಡ. ಯಾಕ್ಲೆ ಸರೋಜಿ, ಏನಾಯ್ತು? ಕುಂದ್ರು ಬಾ. ಏನು ಕುಂದಿರ್ತಿ ಬಿಡ ಕಮಲಕ್ಕ, ಅದ್ಲಾಗ ಉಂಡ್ರು ಊಟ ಸೇರಲ್ಲ, ತಿಂದ್ರೆ ತಿಂಡಿ ಸೇರೋದಲ್ಲವ. ಏನು ಮಾಡ್ಬೇಕ ಏನವ, ನನ್ನ ಮನ್ಸಿಗೆ ಸಮಾಧಾನನೇ ಇಲ್ಲ ಕಮಲಕ್ಕ. ನಮ್ಮೂನಿ ಆಗ ಕತ್ಬಿಟ್ಟತ್ತೇವ, ನಮ್ಮನಿ ಸಂಕಟ ಹೊಟ್ಟೆಗೆಲ್ಲ. ಅಯ್ಯ ಸರೋಜಿ, ಯಾಕ ನಿಮ್ಮವ್ವ ಫೋನ್ ಮಾಡಿ ಮಾತಾಡ್ಬೇಕಿತ್ತು? ನಿಮ್ಮಪ್ಪ ನಿಮ್ಮವ್ವ ಆರಾಮದಾರ ಅಂತಿಲ್ಲ? ಇಲ್ಲಾಂದ್ರೆ 2 ದಿನ ಹೋಗ್ಯಾರ ಬಾ, ಹೋಗಿ ಊರಿಗೆ. ಯಾಕೆ ನಿಮ್ಮಪ್ಪ ನಿಮ್ಮವ್ವ ನೆನ್ಪಾಗಕತ್ತಾರ? ಅಯ್ಯೋ ಕಮಲಕ್ಕ, ಅವ್ರಿಗೇನಾಗೈತೆ ಬಿಡಯ್ಯವ್ವ, ಆರಾಮದಾರ. ನಮ್ಮ ಮತ್ತಿಗೆ ಮಾಡಾಕ್ತಾನ, ನಮ್ಮ ಅಣ್ಣ ತಂದು ಹಾಕ್ತಾನ. ನಮ್ಮಪ್ಪ ನಮ್ಮವ್ವಗೆ ಏನಾಗೈತಿ, ಆರಾಮದಾರ. ಅವ್ರದ್ದೇನು ಚಿಂತಿಲ್ಲ ನನಗೆ. ಮತ್ತು ಯಾಕ, ಏನಾಗೈತಿ? ಯಾಕೆ ನಮ್ಮನೆ ಮುಸುಡಿ ಮಾಡ್ಕೊಂಡು ನಿಂತೀಯ? ಬೇಡ ಕಮಲಕ್ಕ, ಅದ್ಲ ಒಂದು 5-6 ಲಕ್ಷ ಬರ್ತತನ ಅಂತ ಅನ್ಕೊಂಡಿದ್ದೆ, ಬರಲೇ ಇಲ್ಲವ. ಅದ್ಲಾಗ ಭಾಳ ಮನ್ಸಿ ನೋವು ಮಾಡ್ಬಿಡತ್ ಬಿಡಯವ್ವ. ಅದ್ಲ ಹೋಗ್ಲಿ ಬಿಡ. ಅದ್ಲ ಯಾರಿಗೆ ಏನಂದು ಉಪಯೋಗನ ಕಮಲಕ್ಕ? ನಮ್ಮ ಹಣೆ ಬರ್ ಸರಿ ಇರ್ಬೇಕು ನೋಡು. ಯಾಕಲ್ಲೇ ಚೀಟಿ ಗಿಟಿ ಹಾಕಿ ಏನಾರ ಮೋಸೋದ್ಯಾ? ಬರೋದತ್ತನ ರೊಕ್ಕ? ಚೀಟಿ ಗಿಟಿ ಏನಿಲ್ಲ ಬಿಡ ಯವ್ವ. ಚೀಟಿ ಗಿಟಿ ಹಾಕಕ್ಕೆ ನನ್ನ ಗಂಡ ಎಲ್ಲಿ ರೊಕ್ಕ ಕೊಡ್ಬೇಕು? ನಿಮ್ಗೆ ಗೊತ್ತಿಲ್ಲಂಗೆ ನಾನು ಯಾಕೆ ಚೀಟಿ ಹಾಕ್ತೇನೆ ಕಮಲಕ್ಕ? ಮತ್ತೆ ಯಾವಾರ ರೊಕ್ಕ ಬರೋದ್ವಾ? ಇಲ್ಲ ನಿನ್ನ ಗಂಡ ಏನಾರ ಕುಡಿದು ತಿಂದು 5-6 ಲಕ್ಷ ಹಾಳು ಮಾಡಿದ್ನ? ಯವ್ವ, ನಮಗೆ ಯಾರು ರೊಕ್ಕ ಬರ್ತಾವ ಬಿಡ ಯವ್ವ. ಇದೆಲ್ಲ ನನ್ನ ಗಂಡ ಹಾಳು ಮಾಡ್ತತೆ 5-6 ಲಕ್ಷ ರೊಕ್ಕನ? ಅಯ್ಯೋ ಶಿವನೇ, ಅದೇನೋ 500 ದುಡಿದ್ರೆ ಸಾಕಾಗೈತಿ, ಇನ್ನೆಲ್ಲಿಂದ 5-6 ಲಕ್ಷ ಹಾಳು ಮಾಡ್ತದೆ. ಮತ್ತೇನಾಗೈತಿ ಅಂತನಾರ ಬೊಗುಳೆ. ಯಾಕೆಲ್ಲಿ ಹಿಡಿಸ್ತಿದ್ಯತ್ಲ? ಮಕ ನೋಡಿ ಯಾ ನಮ್ನಿ ಮಾಡಿ ಒಳ್ಳೆ ಸಗಣಿ ತಿಂದ್ರ ಮಕ ಆಗೈತದ. ಏನ್ ಮಾಡ್ಲಾ ಕಮಲಕ್ಕ, ನಾನು ಯಾ ನಮ್ನಿ ಬೈತಿ ನೋಡಿ. ಏನ ಗೆಳತಿ ಮನೆಗೆ ಬಂದ್ರ 4 ಮಾತು ದುಃಖ ತೋಡ್ಕೊಂಡ್ರೆ ಸಮಾಧಾನ ಮಾಡ್ತಿ ಅಂತ ಬಂದ್ರೆ ಯಾ ನಮ್ನಿ ಬೈತಿಯಲ್ಲೇವ ನೀನರ. ರಾತ್ರಿ ಉಂಡ್ರು ಊಟ ಹೋಗೋದಿಲ್ಲೇವ, ಕಂಡ್ಲೆದ ಕೂಡ ಇಳಿಯೋದಿಲ್ಲ. ನೆನಪಾಗ್ಬಿಟ್ರ ಮಧ್ಯಾಹ್ನ ಆಟ ಮಧ್ಯಾಹ್ನರ ಉಣ್ಣನ ಅಂತ ಕುಂತ್ಕೊಂಡಿರ್ತಾನೆ, ನೆನಪಾಗ್ಬಿಡ್ತತಿ. ನೆನಪಾಗತ್ಲೆ ಕೂಡ ಇಳಿಯೋದಿಲ್ಲೇವ ಕಂಡ್ಲೆದಾಗ. ಏನ್ ಮಾಡ್ಲೇವ ನಾನಾರ? ಏನ್ಲೇ ನೆನ್ಪಕತಿ? ಯಾರಾರ ನಿನಗೆ ಪರಿಚಯ ಇರೋರು ಸತ್ತಾರ? ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಯಾರ ಸತ್ಕಿತ್ತಾರ? ಏನು ಏನ್ಲೇ ನೆನ್ಪಕತಿ? ಏನನ್ನೋದಾರ ಅರ್ಥ ಆಗಂಗಾರ ಹೇಳಲ್ಲಪ್ಪ. ಯಾರಿಗೆ ಏನು ಹೇಳಿ ಪ್ರಯೋಜನ ಬಿಡ. ಏನು ಮಾಡೋದು? ನನ್ನ ಕಷ್ಟ ನಾನು ನುಂಗ್ಕೊಂತಂದು ಬಿಡ ಯವ್ವ ಕಮಲಕ್ಕ. ನನ್ನ ಕಷ್ಟ ನೀನು ಯಾಕೆ ಕೇಳ್ತಿ ಹೇಳು? ಬಾ ಬಿಡು. ಈಗ ನನ್ನ ಕಷ್ಟ ಹೇಳಿದ್ರೆ ಎಲ್ಲರೂ ನನಗೆ ಬೈತೀರಿ, ನನಗೆ ಆಡ್ಕೊಂಡು ಹೋಗ್ತಿರೋದು. ನೀವೇ ನನ್ನ ಕಷ್ಟಕ್ಕೆ ಪರಿಹಾರ ಕೊಡಲ್ಲ. ಸಹಾಯ ಮಾಡೋದಾದ್ರೆ ಮಾಡ್ಬೇಕಾ ಕಮಲಕ್ಕ? ಇಂಥವೆಲ್ಲ ಮಾಡಬಾರ್ದು ನೋಡು. ಏನಾಗೈತಿ ಅನ್ನೋದರ ಬಾಯಿ ಬಿಟ್ಟು ಬೊಗಳಿದ್ರ ನನಗೆ ಅರ್ಥರ ಆಕತಿ ಏನು ಸಮಸ್ಯೆ ಅನ್ನೋದು. ಏನಾರ ಪರಿಹಾರ ಕೊಟ್ಟರೆ ಕೊಡ್ತೀನಿ, ಅದು ಬಿಟ್ಟು ಆಗ್ಲಿಂದ ಹಂಗಕತಿ ಹಿಂಗಕತಿ ಅಂತ ಬರೀ ಅಳದ ಮಾಡ್ತೀವಿ ಹೊರ್ತಿ ಏನಾಗೈತಿ ಅಂತ ಹೇಳಕತ್ತಲ್ಲ. ಏನು ತಿಳ್ಕೊಬೇಕು ನಾನು ಕಮಲಕ್ಕ? ಎಂಥ ಮೋಸ ಮಾಡಿಬಿಟ್ರು ಗೊತ್ತಾ? ಅನ್ಯಾಯ ಮಾಡಿಬಿಟ್ರೆ ಅವ್ವ. ಎಂಥ ಮುದ್ದು ಹುಡುಗಂಗೆ ಮೋಸ ಮಾಡಿಬಿಟ್ರು ನೋಡವ್ವ. ಎಲ್ಲರೂ ಸೇರ್ಕೊಂಡು ಎಂಥ ಹೊಲ್ಸು ಚೆನ್ನಾಯ್ತು ನೋಡೆ ಕಮಲಕ್ಕ. ಯಾವ ಹುಡುಗಲ್ಲಿ ನಿನಗೆ ಗೊತ್ತಿರೋ ಹುಡುಗನ? ಏನು ಆಕ್ಸಿಡೆಂಟ್ ಆಗಿತ್ತ ಹೆಂಗ? ಇವ ನಮ್ಮ ಡ್ರೋನ್ ಪ್ರತಾಪ್. ಇವ ನಮ್ಮ ಡ್ರೋನ್ ಪ್ರತಾಪ್ ಬಗ್ಗೆ ಮಾತಾಡಕತ್ತಿದ್ ನಾನು ಇಷ್ಟೊತ್ತು. ಎಂಥ ಒಳ್ಳೆ ಹುಡುಗನೇ ಅವ, ಎಂಥ ಮೋಸ ಮಾಡಿಬಿಟ್ರು ನೋಡವ ಟಿವಿಯರ್. ಅವನಿಗೆ ಫಸ್ಟ್ ಪ್ರೈಸ್ ಅವನಿಗೆ ಬರ್ಬೇಕತ್ತ ಕಮಲಕ್ಕ. ಎಂಥದ್ದು ಮೋಸ ಮಾಡಿಬಿಟ್ಟು ಕಾರ್ತಿಕ್ ಕೊಟ್ಬಿಟ್ರಿ ಅವ. ಅದ ಸಂಕಟ ಆಗಕತ್ತದ ನೋಡವ ನನಗೆ. ಇಷ್ಟೊತ್ತು ಬಿಗ್ ಬಾಸ್ ಬಗ್ಗೆ ಮಾತಾಡಕತ್ತಿದ್ದೆ, ಅದಕ್ಕೆ ಬೇಸರ ಆಗೈತೆ ನಿನಗೆ ಆ ಪ್ರತಾಪ್ ಪ್ರೈಸ್ ಬರಲಿಲ್ಲ ಅಂತ? ಏನ ಬಿಗ್ ಬಾಸ್ ಸಂಬಂಧ ಇಷ್ಟೊತ್ತು ಈ ನಮ್ನಿ ಮಾತಾಡಿದೆ, ಆ ಪ್ರತಾಪ್ ಗೆಲ್ಲಿಲ್ಲ ಕಾರ್ತಿಕ್ ಗೆದ್ದ ಅಂತ? ನೀನು ಭಾರಿ ಇದೆ ಬಿಡವ. ನೀನು ಏನ ಅನ್ಕೊಂಡಿದ್ದೆ? ಏನ ಅದಿ ನೀನು? ಕಡಿಮೆ ನೀನು ಹೆಣ್ಮಗಳು. ಹೂನಯ್ಯವ, ಬಿಗ್ ಬಾಸ್ ಮುಗಿದ್ಬಿಡ್ತು. 3 ತಿಂಗಳಿಂದ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟುತ್ತ ನನಗೆ. ಉಣ್ಣಬೇಕಾದ್ರೆ ದಿನ ನೋಡ್ತಿದ್ದೆ. ಈಗ ಮುಗ್ದಾಗಿಂದ ಕೂಳ ಗಂಟ್ಲದಾಗ ಇಳಿಯಕತ್ತಲ್ಲ ಕಮಲಕ್ಕ. ಏನು ಮಾಡಲಿ? ಕೊನೆಗೆ ನಾನು ರಿಪೀಟ್ ಮಧ್ಯಾಹ್ನ ಕರೆಯವ. ಮಧ್ಯಾಹ್ನ ಕೂತ್ಕೊಂಡು ನೋಡ್ತಿದ್ದೆ ಉಣ್ಣಬೇಕಾರ. ಈಗ ಮಧ್ಯಾಹ್ನ ಊಟ ಹೊಂಟಿಲ್ಲ, ರಾತ್ರಿನೂ ಊಟ ಹೊಂಟಿಲ್ಲ ಇವ. ಭಾಳ ಬೇಸರ ಬಿಟ್ಟತ್ತ ಈ ಬಿಗ್ ಬಾಸ್ ಮುಗ್ದಕ್ಕ. ಹುಚ್ಚಮುಳಿ, ನೀನು ಮಾತಾಡೋದು ನೋಡಿದ್ರೆ ನಾನು ಯಾರಿಗೆ ಏನೋ ಆಗೈತಿ, ಯಾರನ್ನ ಸತ್ತಾರ, ಅದಕ್ಕೆ ಈ ನಮ್ನಿ ಹೊಯ್ಕಣಕತ್ತಳಿಕೆ ಅಂತ ಅನ್ಕೊಂಡನಿ. ಏನು ಆ ಬಿಗ್ ಬಾಸ್ ಮುಗಿತಂತ ಈ ನಮ್ನಿ ಮಾಡೋದ? ಹಂಗಲ್ಲ ಕಮಲಕ್ಕ, ನಾನು ಪ್ರತಾಪ್ ವಿನ್ ಹಾಕೋಣ ಅಂತ ಅನ್ಕೊಂಡಿದ್ನೇ. ಅವ ಕಾರ್ತಿಕ್ ವಿನ್ ಆಗ್ಬಿಟ್ಟ ನೋಡ. ಪಾಪ ಕಾರ್ತಿಕ್ನು ಬಡವ್ರು ಅದಾರ ಬಿಡು, ಅವರು ನಮ್ಮಂಗ. ಆದರೂ ಪ್ರತಾಪ್ ವಿನ್ ಆಗ್ಬೇಕತ್ತಾ?
ಏನು ಪ್ರತಾಪ್ ವಿನ್ ಆಗಿದ್ರೆ ಮಗಳು ಕೊಟ್ಟು ಮದುವೆ ಮಾಡ್ತಿದ್ದೆ ಅವನಿಗೆ. ಏ ಕಮಲಕ್ಕ ಹೆಂಗ್ ಮಾತಾಡ್ತೀಯಲ್ಲ ನೀನು? ಅಲ್ಲ ಅವ್ನು ಎಂತ ಒಳ್ಳೆ ಹುಡುಗನ, ಎಲ್ಲಾರ್ಗು ಎಂತ ಗೌರವ ಕೊಟ್ಟು ಮಾತಾಡ್ತಾನ. ಆ ತುಕಾಲಿ ಸಂತೋಷ ತುಕಾಲಿ ಅಂತದಿಲ್ಲೇವ, ಕಾಮಿಡಿ ಸಂತೋಷ ಅನ್ನೋದದು ಹುಡುಗ. ಎಂತ ಅನ್ಯಾಯ ಆಗ್ಬಿಡ್ತು ಬೇಡ. ಇವನ ವಿನ್ ಆಗ್ಬೇಕತ್ತವ, ನನಗೆ ಪ್ರತಾಪ್ನ ವಿನ್ ಆಗ್ಬೇಕತ್ ನೋಡೋಳ. ಕಾರ್ತಿಕ್ ವಿನ್ ಆಗ್ಬಿಟ್ನವ. ಅವನೇನ್ ಪ್ರತಾಪ್ ಬಂದು ಓಟು ರೊಕ್ಕ ನಿನ್ ಕೈ ಕೊಡ್ತದ್ನ, ಗೆದ್ದಿರೋ ರೊಕ್ಕನ. ಅಯ್ಯ ಮಾಡೋದ್ ನೋಡ್ಬಾರ್ದೈಕಿ, ಯಾ ನಮ್ನಿ ಮಾಡಕತ್ತಾಳ. ಬಿಗ್ ಬಾಸ್ ಮುಗ್ದತಂತಕಿ ಕೂಲ್ ಇಳಕತ್ತಲ್ಲಂತ ಗಂಟ್ಲೋದಾಗ. ಏಯ್ ಕಮಲಕ್ಕ ನಿನಗೇನ ಗೊತ್ತೈತಿ? ಅವ್ನು ಬಂದಿರೋ 10 ಲಕ್ಷನು ಬಡವ್ರಿಗೆ ಕೊಡ್ತಾನಂತೇವ. ಮತ್ತೆ 50 ಲಕ್ಷ ಬಂದ್ರೆ ಬಿಡ್ತದ್ನ. ಅದಕ್ಕೆ ನಾನು ಮತ್ತೆ ಹೋಗಿ ಒಂದು 5-6 ಲಕ್ಷ ಕೇಳ್ತಿದ್ದೆ, ನಮಗೂ ಕಷ್ಟ ಐತಿ ಕೊಡಪ್ಪ ಅಂತ. ಅದಕ್ಕೆ ಹೊಟ್ಟು ಹುಡ್ಕೊಳಕತ್ತಿರೋದು ನಾನು, ಪ್ರತಾಪ್ ವಿನ್ ಆಗಿಲ್ಲ ಅಂತ. ಸರೋಜಿ ನನ್ನ ಕಣ್ಣಿದ್ರೆ ಕಾಣಿಸ್ಕೊಬೇಡ, ಇಲ್ಲಿಂದ ನಡಿ. ನೀನಕ್ಕೆವ ಹಂಗ್ ಮಾಡ್ತಿದ್ದಿ? ಒಂದು 50 ಲಕ್ಷ ಬಂದ್ರೆ ಅವನಿಗೆ ನಾನು ಹೋಗಿ ಕೇಳ್ತಿದ್ದೆ ಒಂದು 5-6 ಲಕ್ಷನ. ಅವನ ಹೇಳಿರೋದು ಬಡವ್ರಿಗೆ ಕೊಡ್ತಾನೆ ನಾನು ಅಂತ. ಏಯ್ ಹುಚ್ಚುಮುಳಿ, ಅವನು ಎಲ್ಲ ಬಡವ್ರಿಗೂ 1 ಲಕ್ಷ 2 ಲಕ್ಷ 5 ಲಕ್ಷ ಕೊಡ್ತಾನೆ ಅಂತ ಹೇಳಾನ. ಏನಾರ ಬಡವ್ರಿಗೆ ಹೆಲ್ಪ್ ಮಾಡ್ತಿರ್ತಾನ, ಆಸ್ಪತ್ರೆ ಖರ್ಚು ಸಾಲಿ ಖರ್ಚು ಏನಾರ ಒಂದು ಬಡಬಗ್ರಿಗೆ ಆ ಥರ ದಾನ ಧರ್ಮ ಮಾಡೋದು ಹೆಲ್ಪ್ ಮಾಡ್ತಿರ್ತಾನ. ಏನ್ ಬಡವ್ರು ಎಲ್ಲ ಹಂಗ ರೊಕ್ಕ ಕೊಡ್ಕೊಂತವ್ರು ನನಗೂ ಕೊಡು ಅಂತಾರ. ಏನ್ ಹುಚ್ಚುಮುಳಿದಂಗ ಅದಿಯಾ ಬೆಳಗ್ಗೆ ತಲೆ ಹಿಡ್ಸಕ್ಕ? ನಾನು ಕೆಲ್ಸ ಹಾಕುದು ನೋಡಿ ನಿನ್ ಜೊತೆಗೆ ಮಾತಾಡ್ಕೊಂತ ನಿಲ್ಲದ. ನಾನು ಹಂಗ ಹೇಳ್ತಿದ್ದೆ, ನನ್ಗನ್ ಕಿರಾಣಿ ತಂದಾಕದಲ್ಲ, ಬರೀ ಕುಡಿತಾನ, ಮಗಳ ಸಾಲಿ ಫೀಸ್ ಇಲ್ಲ ಅಂತ ಏನಾರ ಹೇಳ್ತಿದ್ದೆ. ಮಗಳ ಸಾಲಿ ಫೀಸ್ ಕೊಡ್ತದ್ನ ಅವನು. ನಿನಗೆಲ್ಲ ಕಡಿಮೆ ಆಗೈತಿ? ಅಣ್ಣರೆಲ್ಲ ತಂದು ಹಾಕೋದಿಲ್ಲ ಮನೆಗೆ. ತಿಂಗಳ 15-20 ಸಾವಿರ ಕೊಟ್ಟಿರ್ತಾರೆ ನಿನ್ ಕೈಯಾಗ. ನೀನ ಕುಡುಕ್ ಮುಳು ತಮ್ಮ ನಿಮ್ಮ ಅವನ್ ಸಕೋದಿಲ್ಲ ಅಂದು ಎಲ್ಲ ತವ್ರ ಮನೆಗೆ ಕಟ್ ಕಳಿಸ್ತೀಯ. ಮತ್ತೆಲ್ಲ ಇರ್ತತ್ ರೊಕ್ಕ ನಿನ್ನ ಹತ್ರ? ಅವ್ನಿಗೆ ಹೆಂಗ್ ಗೊತ್ತಿರ್ತೈತಿ ನನ್ನ ಗಂಡ ನನ್ನ ತಿಂಗಳ 15-20 ಸಾವಿರ ಕೊಡ್ತಾನ ಅನ್ನೋದು? ಸುಮ್ಮನೆ ಹೋಗಿ ಅಳ್ಕಂತ ನಾಟಕ ಮಾಡ್ತಿದ್ದೆ, ಅವ್ರ ರೊಕ್ಕ ಕೊಡ್ತಿದ್ದೆ, ಇಸ್ಕೊಂಡ್ ಬರ್ತಿದ್ದೆ. ಹ್ಞೂ ಅವನಿಗೇನು ಹುಚ್ಚ? ಅಳ್ಕಂತ ಹೋದವ್ರಿಗೆಲ್ಲ ನಾಟಕ ಮಾಡಿದವ್ರಿಗೆಲ್ಲ ರೊಕ್ಕ ಕೊಟ್ಟು ಕಳ್ಸಾಕ ನೋಡ್ತಾನ. ಹಿಂದ ಮುಂದ ಏನಿರ್ತತಿ ಏನಿಲ್ಲ ಅಂತಂದು ನೋಡಿ ಸಹಾಯ ಮಾಡ್ತಾನ. ಸುಮ್ನೆ ಹುಚ್ಚಿಡ್ದಿರೋದಿಲ್ಲ. ನಿನ್ನಂತರ 1000 ಜನ ಇರ್ತಾರ, ನಾವು ಬಡವ್ರಿಗೆ ಹೆಲ್ಪ್ ಮಾಡ್ತೇವೆ ಬರ್ರಿ ಅಂದ ತಕ್ಷಣ ಎಲ್ಲರೂ ಕೈ ಚಚ್ಕೊಂಡು ಹೋಗಾರ ಇರ್ತಾರ. ನಿಜವಾದ ಬಡವ್ರಿಗಿಂತ ಇಂಥ ಸುಳ್ಳು ನಾಟಕ ಮಾಡೋರ ಜಾಸ್ತಿ ಇರ್ತಾರ. ಸುಮ್ಮನೆ ನನಗೆ ತಲೆ ಹಿಡಿಸ್ಬೇಡ, ನಡಿ ಇಲ್ಲಿಂದ. ಅಲ್ಲ ಪ್ರತಾಪ್ ರೊಕ್ಕನ ಗೆದ್ದಿಲ್ಲ, ನೀವ್ಯಾಕೆ ಇಷ್ಟ ಜಗಳ ಮಾಡಕತ್ತೀರಿ? ಅವ್ನು ರೊಕ್ಕ ಗೆದ್ದಿಲ್ಲ ಏನು ಇಲ್ಲ, ನೀವ ಅವ್ನು ರೊಕ್ಕ ಗೆದ್ದಿದ್ರ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾತಾಡಕತ್ತೀರಲ್ಲ ನೀವು. ಅವ್ನು ಗೆದ್ದಿಲ್ಲ, ಈಗ ಗೊತ್ತೈದು ಗೆದ್ದಿಲ್ಲ ಅಂತ. ಮತ್ತೆ ಗೆದ್ದಿದ್ರು ಕೊಡ್ತದ್ದ ಮಾಡ್ತದ್ದ, ಅವ್ನು ಬಡವ್ರಿಗೆ ಹೆಲ್ಪ್ ಮಾಡ್ತದ್ದ, ಆಸ್ಪತ್ರೆ ಖರ್ಚು ಕೊಡ್ತದ್ದ, ಸಾಲಿ ಖರ್ಚು ಕೊಡ್ತದ್ದ ಅಂತ ಅವ್ನು ಹೆಂಗೆ ಹೆಲ್ಪ್ ಮಾಡ್ತದ್ನ ಏನ? ಅದನ್ನ ತಗೊಂಡು ನೀವೇನು ಮಾಡ್ತೀರಿ? ಗೆದ್ದಿಲ್ಲಲ್ಲ ಬಿಡ್ರಿ. ಅಯ್ಯ ಯಾ ನಮ್ನಿ ಜಗಳ ಆಡಕತ್ತೀರಲ್ಲ ಬೇ ನೀವು? ಆಗ್ಲಿಂದ ನೋಡಕತ್ತ ನಿಮ್ಮನ್ನ ನಿಂತ್ಕೊಂಡು. ಹೊಗಾಬೇಡ, ನಿಂದೇನೋ ಬಂದ್ಬಿಟ್ಟಲ್ಲ ಹಂಗ ನಂದೆಲ್ಲಿ ಇಡ್ಲಿ ಅಂತ. ಈಗ 10 ಲಕ್ಷ ಬಂದತ್ತಲ್ಲ, ಹೊಕ್ಕಂತಡಿ ಪ್ರತಾಪ್ನ ಹತ್ರ ಹೋಗಿ ಒಂದು 10 ಸಾವಿರ ಇಸ್ಕೊಂಬರ್ತಾನೆ. ಡಬ್ಬಿ ಕೈಯಾಗ ಡಬ್ಬಿ ಕಸ್ಕೊಂಡಂಗ ಅಲ್ರಿ ಅಂಟಿ ರೊಕ್ಕ ಇಸ್ಕೊಳ್ಳೋದು ಅಂದ್ರ. ನಿನ್ ಮಾತ್ರ ಬೇಡ, ಹೋಗತ್ಲಾಗ ಆಡೋಗ. ನೀನು ತಲೆ ಹಿಡಿಸ್ಬೇಡ, ಈಗ ಬೇಕು ತಲೆ ಹಿಡಿಸಲ್ಲ. ಇಷ್ಟೊತ್ತು ನೀನು ಬಂದತ್ಲಾಗ ಹಾಕೋರೋಗ್ ನಾನು. ಸರೋಜಿ ಬದುಕು ಬೇಡ ಇಲ್ಲೇ ನಿನಗೆ. ಮನೆಗೆ ಹೋಗಿ ಏನಾರ ಇದ್ರ ಮಾಡತ್ಲಾಗ ನಾನು ತಲೆ ಹಿಡಿಸ್ಬೇಡ. ನಾನು ಕೆಲ್ಸದವ ಇನ್ನು ನಾನು ಬಟ್ಟೆ ಒಗಿಬೇಕು. ಬಿಗ್ ಬಾಸ್ ಇಲ್ಲದಕ್ಕೆ ಕೂಲಿ ಇಳಕತ್ತಲ್ಲ ಅಂತ ಗಂಟ್ಲದಾಗ ಮಾಡ್ಕೊಂತಿಲ್ಲ ನಿಂತ ನಾಟಕ ಮಾಡ್ತಾಳೆ ಬಂದು. ಪ್ರತಾಪ್ ವಿನ್ನಾಗಿಲ್ಲ ಅನ್ನೋದೊಂದು ದುಃಖ ಆದ್ರ ಈ ನಮ್ ಬಿಗ್ ಬಾಸ್ ಮುಗಿತ ಅನ್ನೋದ ಒಂದ್ ದುಃಖ ಆಗ್ಬಿಟ್ಟತಿ. ಬಿಗ್ ಬಾಸ್ ದಿನ ಕೂಲಿ ಇಳದ್ ಗಂಟ್ಲದಾಗ ಬಿಗ್ ಬಾಸ್ ಒಂದಿಲ್ಲ. ಹೋಗ್ಲಿ ಬಿಡು, ಜಿಯೋ ಸಿನಿಮಾದಾಗ ಹೋಗಿ ಅವ ಎಪಿಸೋಡ್ ಹತ್ರ ಮುರುಗ ನೋಡೋಣ ಏನ್ ಮಾಡೋದ್ ಮತ್ತೆ.